ಅಂತರ್ಗತಿಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಈ ಜಾತಿ ಮತಾಂಧರೆಲ್ಲ ಒಂದು ಕಡೆ ಆ ಕಡೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಈ ಜಾತಿ ಮತಾಂಧರೆಲ್ಲ ಒಂದು ಕಡೆ ಆ ಕಡೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಈ ಜಾತಿ ಮತಾಂಧರೆಲ್ಲ ಒಂದು ಕಡೆ ಆ ಕಡೆ ನೋಡ್ತಾ ಇದ್ದಾರೆ ಎಲ್ಲರೂ. ಕುಂಭಮೇಳದ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಸರ್. ಕುಂಭಮೇಳದ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಸರ್. ಕುಂಭಮೇಳದ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಸರ್. ಅವ್ರು ಸ್ನಾನ ಮಾಡಿರ್ತಕ್ಕಂಥ ನದಿ ನೀರು ಹೋಗುತ್ತಲ್ಲ, ಆ ನೀರನ್ನು ಮುಟ್ಕೊಳ್ಳೋದೇ ಭಾಳ ಪವಿತ್ರ ಅಂತ ನಮಗೆ ಅದೃಷ್ಟ ಇದೆ, ನೋಡಬೇಕು. ಖಂಡಿತ ನಾನು 100% ಆದಷ್ಟು ನಾನು ಹೋಗ್ತೀನಿ. ನನ್ನ ಅವ್ರು ಹೇಳಿದ್ದು ಬರೀ ನಮ್ಮ 40 ಕೋಟಿ. ಇವತ್ತು ಅವ್ರು ಹೇಳಿದ್ದು ಬರೀ ನಮ್ಮ 40 ಕೋಟಿ. ಇವತ್ತು 60 ಕೋಟಿ. ಹಿಂದೂ ಧರ್ಮ, ಹಿಂದುತ್ವ, ಐಕ್ಯತೆ ಉಳಿಸ್ಕೊಳ್ಳೋದು ಏನಾದರೂ ಇದೆ, ಇದನ್ನು ನೋಡಿ ನಾವು ಬಹಳಷ್ಟು ಜನ ಮತಾಂತರ ಯಾರಾಗ್ತಾ ಇದ್ದಾರೆ ಆ ವ್ಯಕ್ತಿಗಳು, ಬಹಳಷ್ಟು ಜನ ಮತಾಂತರ ಯಾರಾಗ್ತಾ ಇದ್ದಾರೆ ಆ ವ್ಯಕ್ತಿಗಳಿಗೆ ವಿದೇಶಗಳಿಂದ ಬಂದಿರತಕ್ಕಂಥ ಕ್ರಿಶ್ಚಿಯನ್ರು ನಮ್ಮ ಹಿಂದುತ್ವ ಅಂತ ತಗೊಂಡಿದ್ದಾರೆ. ನೀವು ನಂಬಲ್ಲ. ಆತನ ನೋಡಿದ ತಕ್ಷಣ ಅಲ್ಲಿ ಭಕ್ತಾದಿಗಳೆಲ್ಲ ಕೂಡ ಪರಮ ಶಿವನಿದ್ದಂಗಿದ್ದಾನೆ. 7 ಅಡಿ ಅವರ ಒಂದು ಕೈ, ಒಂದು ಕಾಲುಗಳು ರೀತಿ ಇರೋದು, ಏನು ಅದು ಭಗವಂತ ಮೇಲೆ ಅವರು ಎಲ್ಲಿಂದ ಬಂದಿದ್ದಾರೆ, ಹೆಂಗೆ ಬಂದಿದೆ ಯಾರು ಗೊತ್ತೇ ಸಿಗ್ತಾ ಇಲ್ಲ. ನಾಗಸಾಧುಗಳು ನಮ್ಮ ಜನ್ರೇಷನ್ ಇದು ಬಂದಿದೆ, ಇದೇ ದೊಡ್ಡ ಪುಣ್ಯ. ನಮ್ಮ ಜನ್ರೇಷನ್ ಇದು ಬಂದಿದೆ, ಇದೇ ದೊಡ್ಡ ಪುಣ್ಯ. ಆ ಕಲರ್, ಈ ಗಂಗಾ ನದಿ, ಯಮುನಾ, ಈ 3 ತ್ರಿವೇಣಿ ಸಂಗಮದಲ್ಲಿ ಆ ನೀರು ಕಲರಿಗಿಂತ ಈ ಕಲರೇ ಹೆಚ್ಚಾಗಿ ಕಾಣಿಸ್ತದೆ. ಏನು ನಿಮ್ಮ ಕ್ಯಾಮ್ರಾ ಎಷ್ಟು ಉದ್ದ ಹೋದ್ರೆ ಅಷ್ಟು ಉದ್ದನೂ ಬರೀ ಜನಸಾಗರ, ಭಕ್ತಾದಿಗಳು ಬಿಟ್ರೆ ಏನು ಕಾಣಿಸ್ತಾ ಇಲ್ಲ. 100% ಹಿಂದುತ್ವ ಏನನ್ನೋದು ಈ ಪ್ರಯಾಗ್ರಾಜ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಂಗ್ಲೀಷ್ ಬ್ರಿಟಿಷೇ ಕಲ್ತ್ಬಿಟ್ರು, ಇನ್ನು ಬೇರೆ ಯಾರು ಕಲಿಬೇಕು ಸರ್? ಬ್ರಿಟಿಷರು 18 ವಿದೇಶಗಳಿಂದ ಬಂದಿದೆ. ನನ್ನ ಮೊನ್ನೆ ಪ್ರತಿದಿನ ನೋಡ್ತಾ ಇರ್ತೀನಿ. ಅಂತರ್ಗತಿಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಈ ಜಾತಿ ಮತಾಂಧರೆಲ್ಲ ಒಂದು ಕಡೆ ಆ ಕಡೆ ನೋಡ್ತಾ ಇದ್ದಾರೆ ಎಲ್ಲರೂ. ಮುಸಲ್ಮಾನರು ಭಾಳಷ್ಟು ಜನ ಹೋಗಿದ್ದಾರೆ ಸರ್, ಕಾಣಿಸ್ತಾ ಇಲ್ಲ ಅಷ್ಟೇ. ಮುಸಲ್ಮಾನರು ಭಾಳಷ್ಟು ಜನ ಹೋಗಿದ್ದಾರೆ ಸರ್, ಕಾಣಿಸ್ತಾ ಇಲ್ಲ ಅಷ್ಟೇ. ಹಿಂದೂ ಅನ್ನೋದೇನಂತ ತೋರಿಸ್ಕೊಟ್ಟಿದ್ದಾರೆ. ಆದರೆ ಆದೊಂದು ಪ್ರತಿಯೊಬ್ಬರು ಆದಷ್ಟು ಕೂಡ ಪ್ರತಿ ಹಿಂದೂ ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡಲೇಬೇಕು. ಏನು ಸರ್ ತಮಾಷೆ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ. ಅದೃಷ್ಟ ಮಾಡಿರಬೇಕು, ನಾವೆಷ್ಟು ಪುಣ್ಯ ಮಾಡಿದ್ದೀವೋ. ಖಂಡಿತ ನಾನು 100% ಆದಷ್ಟು ನಾನು ಹೋಗ್ತೀನಿ. ನನ್ನ ಆಸೆ ನನಗಿದೆ. ಖಂಡಿತ ನಾನು 100% ಆದಷ್ಟು ನಾನು ಹೋಗ್ತೀನಿ. ನನ್ನ ಆಸೆ ನನಗಿದೆ. ಸರ್ ಹೇಳ್ಬೇಕು, ಕುಂಭಮೇಳದ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಸರ್. ಪ್ರತಿಯೊಬ್ಬರು ಕೂಡ ಮಾನವೀಯತೆ ದೃಷ್ಟಿ ಅನ್ನೋದಲ್ಲ ಮುಖ್ಯ. ಅವ್ರು ಹೇಳಿದ್ದು ಬರೀ ನಮ್ಮ 40 ಕೋಟಿ. ಇವತ್ತು 60 ಕೋಟಿ ದಾಟ್ಬಿಟ್ಟಿದೆ. ಹಿಂದೂ ಧರ್ಮ, ಹಿಂದುತ್ವ, ಐಕ್ಯತೆ ಉಳಿಸ್ಕೊಳ್ಳೋದು ಏನಾದರೂ ಇದೆ, ಇದನ್ನು ನೋಡಿ ನಾವು ಕಲಿಬೇಕು. ಭಾಳಷ್ಟು ಜನ ಮತಾಂತರ ಯಾರಾಗ್ತಾ ಇದ್ದಾರೆ ಆ ವ್ಯಕ್ತಿಗಳಿಗೆ ಇವತ್ತು ಭಾಳಷ್ಟು ಜನ ನಾನು ನೋಡ್ತಾ ಇದ್ದೀನಿ. 18 ಕಂಟ್ರಿ ವಿದೇಶಗಳಿಂದ ಬಂದಿರತಕ್ಕಂಥ ಕ್ರಿಶ್ಚಿಯನ್ರು ನಮ್ಮ ಹಿಂದುತ್ವ ಅಂತ ತಗೊಂಡಿದ್ದಾರೆ. ನೀವು ನಂಬಲ್ಲ. ನೀವು ರಷ್ಯಾದನೋ ಫಾರಿಡೇನೋ ಏನೋ ಹೆಸರು ಮರ್ತೇನೆ ನಾನು. ಅವ್ರು ಬಂದಿರೋ ಒಂದು ಸ್ವರೂಪ ಹೇಗಿದೆ ಅಂತ, 7 ಅಡಿ ಇದ್ದಾನೆ ಆತ ಉದ್ದ. ಆತನ ನೋಡಿದ ತಕ್ಷಣ ಅಲ್ಲಿ ಭಕ್ತಾದಿಗಳೆಲ್ಲ ಕೂಡ ಪರಮ ಶಿವನಿದ್ದಂಗಿದ್ದಾನೆ. 7 ಅಡಿ ಎತ್ತರ, ಈ ಅವರ ಒಂದು ಕೈ, ಒಂದು ಕಾಲುಗಳು ರೀತಿ ಇರೋದು, ಏನು ಅದು ಭಗವಂತ ಮೇಲಿಂದ ಇಳಿದಂಗಿದ್ದಾನೆ. ನನ್ನಂತೂ ವಿಡಿಯೋದಲ್ಲಿ ನೋಡಿ ಅಟ್ಲೀಸ್ಟ್ ನಾವು ಒಂದು ಸಾರಿ ಪ್ರಯಾಗ್ರಾಜ್ 26 ಒಳಗಡೆ ಏನಾದರೂ ಮಾಡಿ ಒಂದು ಪ್ರಯತ್ನ ಮಾಡಬೇಕಂತ ನನಗೂ ಮನಸ್ಸಲ್ಲಿದೆ. ಆದರೆ ನಿನ್ನೆ ಡೆಲ್ಲಿಯಲ್ಲಿ ನಡೆದಂಥ ಘಟನೆ ಭಾಳ ಭಯ ಆಗ್ತಾ ಇದೆ. ಹೆಂಗೆ ಹೋಗೋದು? ಫ್ಲೈಟಲ್ಲಿ ಹೋದ್ರೂ ಅದೇ ಗತಿನೇ, ನಮ್ಮ ರೈಲ್ವೆ ಇದರಲ್ಲೂ 18 ಜನ ನಿನ್ನೆ ಡೆತ್ ಆಗಿ ಭಾಳಷ್ಟು ಹೋಗಿದೆ ಸರ್. ನಾನು ಡ್ಯೂಟಿಯಲ್ಲಿ ಇರೋ ಕೇದಾರ್ನಾಥ್, ಹರಿದ್ವಾರ, ನಮ್ಮ ರಿಷಿಕೇಶ್, ವಾರಣಾಸಿ, ಇಲ್ಲಿ ಅಷ್ಟು ನೋಡಿದ್ದೀವಿ ನಾವು. ಏನು ಈ ನಾಗಸಾಧುಗಳನ್ನು. ಈಗ ಬಂದಿರತಕ್ಕಂಥವರು ಎಲ್ಲಿಂದ ಬಂದಿದ್ದಾರೆ, ಹೆಂಗೆ ಬಂದಿದೆ ಯಾರು ಗೊತ್ತೇ ಸಿಗ್ತಾ ಇಲ್ಲ. ನಾಗಸಾಧುಗಳು ಭಾಳ ಪವರ್ಫುಲ್ ಅವರೆಲ್ಲ. ಗೊತ್ತಿಲ್ಲ ಗುಹ್ಯಾಂತರಗಳು ಅವರೆಲ್ಲ. ಅವ್ರದ್ದೇ ಅವ್ರು ಸ್ನಾನ ಮಾಡಿರ್ತಕ್ಕಂಥ ನದಿ ನೀರು ಹೋಗುತ್ತಲ್ಲ, ಆ ನೀರನ್ನು ಮುಟ್ಕೊಳ್ಳೋದೇ ಭಾಳ ಪವಿತ್ರ ಅಂತ ನಮಗೆ ಅದೃಷ್ಟ ಇದೆ, ನೋಡಬೇಕು.
ನಾನು ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ ಫ್ಯಾಮಿಲಿ ಹೋಗ್ಬೇಕಂತ. ಅದು ಕಷ್ಟ ಆಗುತ್ತೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದರು. ಈ ವಿ ಐ ಪಿಗಳು ಅವ್ರಿಗೆ ಆದಂಥ ಒಂದು ಇರುತ್ತೆ. ಅಲ್ಲಿ ವಿ ಐ ಪಿಗಳಿಂದ ಭಾಳಷ್ಟು ತೊಂದರೆ ಆಗಿದೆ ಸರ್. ಅದರಿಂದ ಸ್ವಲ್ಪ ಇದಿದೆ. ನೋಡೋಣ ಭಗವಂತ ಇದೆ. ಈಗ ನಮ್ಮ ಮೈಸೂರಲ್ಲಿ ಮಾಡ್ತಾ ಇದ್ದಾರಲ್ಲ, ಆಗುತ್ತೆ ಬಿಡ್ಸುತ್ತೆ. 3 ದಿವಸ 3 ದಿವಸ ಆಗೋಯ್ತು. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಭಾಳ ಇದೆ. ಈ ಹಂಗ ನೀವು ಒಂದು ಹೋಗ್ಬೇಕಂತ ಆಸೆ ಇದೆ. ಖಂಡಿತ ನಾನು 100% ಆದಷ್ಟು ನಾನು ಹೋಗ್ತೀನಿ. ನನ್ನ ಆಸೆ ನನಗಿದೆ. ಯಾಕಂದ್ರೆ 144 ವರ್ಷದ ನಂತರ ಬರೋದಂತೆ ಈ ಸರ್, ನಮ್ಮ ಮುತ್ತಾತಂದ್ರು ನೋಡಿಲ್ಲ, ನಮ್ಮ ತಾತಂದ್ರು ನೋಡಿಲ್ಲ. ನಮ್ಮ ಜನ್ರೇಷನ್ಗೆ ಇದು ಬಂದಿದ್ದು ಇದೇ ದೊಡ್ಡ ಪುಣ್ಯ. ಅಲ್ಲಿ ಹೋಗ್ತೋ ಇಲ್ಲೋ ಗೊತ್ತಿಲ್ಲ. ಟಿ ವಿ ಪ್ರತಿ ದಿವಸ ನಾನು ಮಾಧ್ಯಮದ ಮಂದಿ ನೋಡ್ತಾನೆ ಇರ್ತೀನಿ. ಪ್ರತಿಯೊಂದು ಇಂಚು ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಯು ಪಿ ಎಲ್ ಭಾಳ ಗುಜರಾತಲ್ಲಿ ಡ್ಯೂಟಿ ಮಾಡಿದ್ದೀನಿ ನಾನು. ಬಟ್ ಈ ಜನ ಏನು ನಮ್ಮ ಈ ಕೇಸರಿ ಇದೆಯಲ್ಲ, ಆ ಕಲರ್, ಈ ಗಂಗಾ ನದಿ, ಯಮುನಾ, ಈ 3 ತ್ರಿವೇಣಿ ಸಂಗಮದಲ್ಲಿ ಆ ನೀರು ಕಲರಿಗಿಂತ ಈ ಕಲರೇ ಹೆಚ್ಚಾಗಿ ಕಾಣಿಸ್ತದೆ. ಏನು ನಿಮ್ಮ ಕ್ಯಾಮ್ರಾ ಎಷ್ಟು ಉದ್ದ ಹೋದ್ರೆ ಅಷ್ಟು ಉದ್ದನೂ ಬರೀ ಜನಸಾಗರ. ಭಕ್ತಾದಿಗಳು ಬಿಟ್ರೆ ಏನು ಕಾಣಿಸ್ತಾ ಇಲ್ಲ. ಅದು ನೋಡಿ ಕಲಿಬೇಕಂತೀರಾ? 100% ಹಿಂದುತ್ವ ಏನನ್ನೋದು ಈ ಪ್ರಯಾಗ್ರಾಜ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಥವಾ ಅಯೋಧ್ಯ, ವಾರಣಾಸಿ ಧರ್ಮ, ಹಿಂದೂ ಧರ್ಮ ಪವಿತ್ರತೆ ಏನು, ಸಂಪ್ರದಾಯ ಏನು, ಸಂಸ್ಕೃತಿ ಏನು ಅನ್ನೋದನ್ನು ಭಾಳಷ್ಟು ಜನ ನಮ್ಮ ಇಂಗ್ಲೀಷ್ ಬ್ರಿಟಿಷೇ ಕಲ್ತ್ಬಿಟ್ರು. ಇನ್ನು ಬೇರೆ ಯಾರು ಕಲಿಬೇಕು ಸರ್? ಬ್ರಿಟಿಷರು 18 ವಿದೇಶಗಳಿಂದ ಬಂದಿದೆ. ನನ್ನ ಮೊನ್ನೆ ಪ್ರತಿದಿನ ನೋಡ್ತಾ ಇರ್ತೀನಿ ನಾನು. ಹೆಂಗೆ ಹೆಣ್ಮಕ್ಳು ಸನ್ಯಾಸಿ ಸ್ನಾನ ತೊಗೊಂಡಿದ್ದಾರೆ. ಈ ಒಂದು ಪ್ರಯಾಗರಾಜನ ಅವ್ರು ಎಷ್ಟು ಪಾಪ್ಯುಲಾರಿಟಿ ಮಾಡ್ತಾ ಇದ್ದಾರೆ ಅಂದರೆ ವಿದೇಶಗಳಲ್ಲಿ ಯೂಟ್ಯೂಬ್ ಚಾನಲ್ಸ್ ಅಷ್ಟು ನೀಟಾಗಿ ಬರ್ತಾ ಇದೆ. ಸದ್ಯ ಅದರಿಂದ ಅಂತರ್ಗತಿಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ಈ ಜಾತಿ ಮತಾಂಧರೆಲ್ಲ ಒಂದು ಕಡೆ ಆ ಕಡೆ ನೋಡ್ತಾ ಇದ್ದಾರೆ ಎಲ್ಲರೂ. ಯಾವುದಿಲ್ಲ. ಮುಸಲ್ಮಾನರು ಭಾಳಷ್ಟು ಜನ ಹೋಗಿದ್ದಾರೆ ಸರ್, ಕಾಣಿಸ್ತಾ ಇಲ್ಲ ಅಷ್ಟೇ. ಈಗ ನಿನ್ನೆ ಫಾರಿನ್ ಹುಡುಗ ಮುಸ್ಲಿಂ, ಆ ಹೆಣ್ಮಗಳು ಹಿಂದೂ, ಅವ್ರು ಸ್ನಾನ ಮಾಡ್ತಾ ಇದ್ರು ಬಿಡು ಜೊತೆಲಿ. ನೋಡಿ ನಿಮ್ಗೆ ಟಿ ವಿಯಲ್ಲಿ ಬಂತು ನೆನ್ನೆ, ರಿಪಬ್ಲಿಕ್ ಟಿವಿ ನೋಡಿದೆ ನಾನು. ಭಾಳ ಚೆನ್ನಾಗಿದೆ. ಹಿಂದೂ ಅನ್ನೋದೇನಂತ ತೋರಿಸ್ಕೊಟ್ಟಿದ್ದಾರೆ. ಆದರೆ ಯಾವುದೊಂದು ಪ್ರತಿಯೊಬ್ಬರು ಆದಷ್ಟು ಕೂಡ ಪ್ರತಿ ಹಿಂದೂ ಕೂಡ ಅಲ್ಲಿ ಹೋಗಿ ಒಂದು ಸ್ನಾನ ಮಾಡಲೇಬೇಕು. ನಾನು ಇದಂತೂ ಹೇಳೋಕೆ ಬಸ್ತೀನಿ. ನನ್ನ ಸಲಹೆ ಅಂತೂ ನಾವು ಹುಟ್ಟಿದವನು ಅಲ್ಲಿ ಸ್ನಾನ ಮಾಡಲೇಬೇಕು. ಇವತ್ತು ಹೋಗ್ತಾನ, ನಾಳೆ ಹೋಗ್ತಾನ, ಕುಂಭಮೇಳ ಆದ್ಮೇಲೆ ಹೋಗ್ತಾನೋ ಗೊತ್ತಿಲ್ಲ, ಅದನ್ನು ನೋಡಲೇಬೇಕು. ಏನು ಸರ್ ತಮಾಷೆ ಅಲ್ಲ. ಇಡೀ ಪ್ರಪಂಚ ನೋಡ್ತಾ ಇದೆ. ನಮ್ಮ ರಾಜ್ಯ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ. ಅದೃಷ್ಟ ಮಾಡಿರ್ಬೇಕು. ನಾವೆಷ್ಟು ಪುಣ್ಯ ಮಾಡಿದ್ದೀವೋ ನಮ್ಮ ಜನ್ರೇಷನ್ಗೆ ಈ 104 ಪ್ರಯೋಗ. ಅಯ್ಯೋಯ್ಯಪ್ಪ, ನಿಮ್ಮ ಪತ್ರಕರ್ತಂತವ್ರು ಯಾರೋ ರಿಪಬ್ಲಿಕ್ ಟಿವಿ ಎಲ್ಲ ಸ್ಟಾರ್ಟ್ ಆಗೋಗಿ ಮುಂಚೆ ಹೋಗಿರೋರು, ಅವ್ರು ಅಲ್ಲೇ ಮಕ ಮುಡ್ಬಿಟ್ಟು ಅಲ್ಲೇ ಇದ್ಬಿಟ್ಟಿದ್ದಾರೆ. ಎಸ್, ಅಲ್ಲೇ ಇದ್ದಾರೆ. ತುಂಬ ಚೆನ್ನಾಗಿ ಪ್ರತಿ ಇಂಚಿಂಚಕ್ಕೂ ತೋರಿಸ್ತಾ ಇದ್ದಾರೆ. ಎವ್ರಿ ಡೇ ಲೈವ್ ಇದೆ ಅವ್ರದ್ದು, ಎವ್ರಿ ಡೇ.